ಎಸಪ್ಪ ಬನ್ನಿ ಎಸಪ್ಪ ನೀವೇ ಎಸಪ್ಪ ಫಸ್ಟ್ ಬಂದಿತ್ತು. ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ಯಾ. ಈ ಬಟ್ಟೆಲಿ ನೀನ್ ರಾಜ್ನಂತೆ ಕಾಣಿಸ್ತಾ ಇದ್ಯಾ. ಹೌದಾ ಎಸಪ್ಪ, ಥ್ಯಾಂಕ್ ಯು ಎಸಪ್ಪ. ಬನ್ನಿ ಎಸಪ್ಪ ಕುತ್ಕೊಳ್ಳಿ. ಓಯ್ ಮಚ್ಚ ಚೆನ್ನಾಗಿದೇನೋ? ನೀನ್ ಚೆನ್ನಾಗಿದೆ ಹ್ಞೂ ಮಚ್ಚ. ಯಾಕೆ ಮಚ್ಚ ಡೆಕೋರೇಷನ್ ಎಲ್ಲ ಹಿಂಗ್ ಮಾಡಿದ್ಯಾ? ಒಂಚೂರು ಚೆನ್ನಾಗಿಲ್ಲ ನೋಡು, ಸ್ಟಾರ್ ಎಲ್ಲ ಉಲ್ಟಾಕಿದ್ಯಾ. ಯಾಕೆ ಬಟ್ಟೆ ಒಂಚೂರು ಚೆನ್ನಾಗಿಲ್ಲ? ಹಾಕೋ, ಚೆನ್ನಾಗಿರೋದು ಹಾಕೋಬೇಕು ತಾನೆ. ಹೌದಾ ಏಸಪ್ಪ, ಈ ಬಟ್ಟೆಲಿ ರಾಜನ್ ತರ ಕಾಣಿಸ್ತಿದ್ದೀನಿ ಅಂದ್ರಲ್ಲ. ಏನು ಯೋಚನೆ ಮಾಡ್ತಿದ್ಯೋ? ಏನಿಲ್ಲ ಮಚ್ಚ, ಒಂದ್ ನಿಮಿಷ. ಎಸಪ್ಪ ನನ್ನ ಪ್ರಾಣ ಸ್ನೇಹಿತ ಎಸಪ್ಪ, ಅವನಿಗೆ ಸ್ಪೆಷಲ್ ಚೇರಲ್ಲಿ ಕೂರಿಸಿಲ್ಲ ಅಂದ್ರೆ ಅವ್ನು ನನ್ನ ಮೇಲೆ ಕೋಪಿಸ್ಕೊಂತಾನೆ. ಪಕ್ಕದ ಚೇರಲ್ಲಿ ಕುತ್ಕೊಂತೀರಾ? ಬಾಳ ಮಚ್ಚ, ಯಾಕೆ ನಿಂತ್ಕೊಂಡಿದ್ಯಾ? ಕುತ್ಕೊಳ್ಳೋ. ಕುತ್ಕೊಂತೀನಿರೋ. ವಿಕಾಸ್ ಮಾವ ಬನ್ನಿ. ವಿಕಾಸ್ ಮಾವ ಬನ್ನಿ ಮಾವ. ಯಾಕೆ ಮಾವ ಲೇಟು? ಲೇಟ್ ಆಯ್ತು. ಚೆನ್ನಾಗಿದ್ದೀರಾ ಮಾವ? ನಾನು ಚೆನ್ನಾಗಿದ್ದೀನಿಪ್ಪ, ನೀನ್ ಚೆನ್ನಾಗಿದ್ಯಾ? ಮಾವ ಆಸ್ತಿ ಬಗ್ಗೆ ಮಾತಾಡಿದ್ನಲ್ಲ, ಏನಾಯ್ತು ಮಾವ? ಅದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಹೌದಾ ಮಾವ, ಒಂದು ನಿಮಿಷ. ಏಸಪ್ಪ, ನನಗೆ ಆಸ್ತಿ ಜಾಸ್ತಿ ಬರಲಿ ಅಂತ ಆಶೀರ್ವದಿಸಿ ಏಸಪ್ಪ. ಮಾವ ಬನ್ನಿ ಮಾವ, ಕುತ್ಕೊಳ್ಳಿ. ವಿಕಾಸ್ ಸರ್ ವೆಲ್ಕಮ್ ಸರ್. ಯಾಕೆ ಸರ್ ಲೇಟು? ಆಫೀಸಲ್ಲಿ ಕೆಲಸ ಇತ್ತು, ಅದಕ್ಕೆ ಲೇಟ್ ಆಯಿತು. ಹೌದಾ ಸರ್, ಬಿಸ್ನೆಸ್ ಬಗ್ಗೆ ಮಾತಾಡಿದ್ನಲ್ಲ, ಏನಾಯ್ತು ಸರ್? ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಬಂದಿದ್ದೀನಿ. ಹೌದಾ ಸರ್, ಒಂದು ನಿಮಿಷ. ಏಸಪ್ಪ ಬಿಸ್ನೆಸ್ಸಲ್ಲಿ ನನಗೆ ಜಾಸ್ತಿ ಪ್ರಾಫಿಟ್ ಬಂದರೆ ನಾನು ಹೆಚ್ಚು ದೊಡ್ಡ ಕೋಟ್ಯಾಧೀಶ್ವರ ಆಗ್ಬೋದು ಏಸಪ್ಪ. ಅದಕ್ಕಾಗಿ ನಾನು ಆಶೀರ್ವದಿಸಿ ಏಸಪ್ಪ. ಏಸಪ್ಪ, ಅವ್ರಿಗೆ ಕುತ್ಕೊಳ್ಳೋದಕ್ಕೆ ಚೇರ್ ಇಲ್ಲ, ಸ್ವಲ್ಪ ನಿಂತ್ಕೊಂತೀರಾ? ಸರ್ ಬನ್ನಿ ಸರ್, ಕುತ್ಕೊಳ್ಳಿ. ಏಸಪ್ಪ, ನಾನು ಮತ್ತೆ ಆಶೀರ್ವದಿಸಿ ಏಸಪ್ಪ. ನೀವು ಒಬ್ಬರೇ ಏಸಪ್ಪ ನಾನು ಚೆನ್ನಾಗಿ ತಿಳ್ಕೊಂಡಿರೋದು. ವಿಕಾಸ್ ಮಾವ ನಾನು ಯೋಚನೆ ಮಾಡಿದೆ, ನಿನ್ಗೆ ಆಸ್ತಿ ಕೊಡೋದು ನನಗೆ ಇಷ್ಟ ಇಲ್ಲ. ಯಾಕೆ ಮಾವ? ನಾನು ನನ್ನ ಆಸ್ತಿ ತಾನೇ ಮಾವ ಕೇಳ್ತಾ ಇರೋದು. ನೀನ್ ನಿನ್ನ ಆಸ್ತಿನೇ ಕೇಳ್ತಿರೋದು. ಅದೇ ಭಾಗ ಮಾಡಿದ್ರೆ ನಿನ್ಗೆ ಜಾಸ್ತಿ ಬರುತ್ತೆ. ನಾನು ಕೊಡಲ್ಲ, ಏನ್ ಮಾಡ್ಕೋತೆ ಮಾಡು. ಇಲ್ಲಿ ಮಾವ. ವಿಕಾಸ್, ಎಸ್ ಸರ್. ನಂಗೆ ಯಾಕೋ ಮನ್ಸೊಪ್ಲಿಲ್ಲ. ಅದು ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ನನಗೆ ಜಾಸ್ತಿ ಬರ್ತದೆ, ಅದಕ್ಕೆ ನಿಂಗೆ ಕೊಡೋಕೆ ಇಷ್ಟ ಇಲ್ಲ. ಸರ್ ಸರ್ ಮಚ್ಚ ಮಚ್ಚ, ನಾನು ಓದ್ತಾ ಇದ್ದೀನಿ, ಕೆಲಸ ಐತೆ ಚೂರು. ಬಿರಿಯಾನಿ ಒಂಚೂರು ಚೆನ್ನಾಗೇ ಅಲ್ಲ. ಕಬಾಬ್ ಏನೋ ಪರವಾಗಿಲ್ಲ ಬಿಡು, ಬಿರಿಯಾನಿ ಚೆನ್ನಾಗೇ ಇರಲಿಲ್ಲಪ್ಪ. ಚೆನ್ನಾಗಿರೋ ಮೊಸರು ಬಜ್ಜಿ ಕೊಟ್ಟೆ ಅಲ್ಲ ನೀನು. ಬಾಯ್ ಮಚ್ಚ, ಫೋನಲ್ಲಿ ಮಾತಾಡೋಣ. ಬಾಯ್ ಮಚ್ಚ ಇರೋ. ಬಾಯ್, ಹೋಗೋ. ವಿಕಾಸ್, ಏಸಪ್ಪ ಯಾಕೆ ವಿಕಾಸ್ ಏನಾಯ್ತು? ಏಸಪ್ಪ, ನನಗೆ ಜಾಸ್ತಿ ಆಸ್ತಿ ಬಂದರೆ ನಾನು ಮನೆ ಮಾಡ್ಕೊಂಡು ಆರಾಮಾಗಿರ್ಬೋದು ಅಂದ್ಕೊಂಡಿದ್ದೆ ಏಸಪ್ಪ. ಆಸ್ತಿನೂ ಹೊಂಟೋಯ್ತು. ಜಾಸ್ತಿ ಹಣ ಬಂದರೆ ದೊಡ್ಡ ಕೋಟ್ಯಾಧೀಶ್ವರ ಆಯ್ತೀನಿ ಅಂದ್ಕೊಂಡಿದ್ದೆ. ಹಣನೂ ಹೊಂಟೋಯ್ತು. ನನ್ನ ಪ್ರಾಣ ಸ್ನೇಹಿತ ನನಗೇನಾಯ್ತು ಅಂತಲೂ ಕೇಳ್ದಿರಾ, ಅಷ್ಟೇ ಕಷ್ಟದಲ್ಲಿದ್ದರೂ ಹೊಂಟೋದ. ಚಿಂತಿಸ್ಬೇಡ ವಿಕಾಸ್, ನಾನು ನಿನ್ ಜೊತೆ ಇದ್ದೀನಿ. ನಾನೀಗ ನಿನ್ ನಿಜವಾಗಿ ಆಶೀರ್ವದಿಸ್ತೀನಿ. ನಿನ್ಗೆಲ್ಲ ದೊರಕುತ್ತವೆ. ವಿಕಾಸ್, ಮಾವ ನನಗೇನೋ ಮನಸ್ಸು ಹೋಗ್ತಿಲ್ಲ. ನೀನ್ ನಿನ್ ಭಾಗನೇ ಕೇಳ್ತಿದ್ದ, ನಾನು ನಿನ್ ಭಾಗ ನಿನ್ಗೆ ಕೊಡ್ತೀನಿ. ಸಂತೋಷನಾ? ಹಾಂ ಮಾವ, ಸಂತೋಷ. ವಿಕಾಸ್, ಎಸ್ ಸರ್. ನಂಗೆ ಯಾಕೋ ಮನ್ಸೊಪ್ಲಿಲ್ಲ, ಅದು ಇನ್ಭಾಗ ನಿಂಗೆ ಕೊಡ್ತೀನಿ. ನೀನು ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ ನಿಂಗೆ ಮಾಡ್ಕೋತೀನಿ. ಹ್ಯಾಪಿನಾ? ಹ್ಯಾಪಿ ಸರ್. ಮಚ್ಚ ಸಾರಿ ಮಚ್ಚ, ನೀನು ಕಷ್ಟದಲ್ಲಿದ್ರೂ ಕಷ್ಟ ಕೇಳ್ದಿರ ಹಂಗೆ ಹೋದೆ ಮಚ್ಚ. ನೀನು ಕಷ್ಟದಲ್ಲಿದ್ರೂ ಕೇಳಿಲ್ಲ ಮಚ್ಚ, ಸಾರಿ ಮಚ್ಚ. ಯಾರು ಹುಡುಕ್ತಿದ್ಯೋ? ಏಸಪ್ಪ ಇಲ್ಲಿ ಏಸಪ್ಪ. ಯಾಕೆ ವಿಕಾಸ್, ಮತ್ತೆ ಆಶೀರ್ವಾದ ಬೇಕಾ? ಇಲ್ಲ ಏಸಪ್ಪ, ನನಗೆ ನೀವು ಬೇಕು. ನೀನ್ ಕೇಳಿದೆಲ್ಲ ಕೊಟ್ಟೆ ತಾನೇ ನಾನು. ಏಸಪ್ಪ, ನೀವು ನಾನು ಕೇಳಿದ್ದೆಲ್ಲ ಕೊಟ್ಟಿದ್ದೀರಾ, ಆದರೆ ನನಗೆ ನೀವಿಲ್ಲ ಅಂದರೆ ನನಗೆ ಕೇಳಿದ್ದೆಲ್ಲ ಯಾಕೆ ಏಸಪ್ಪ? ಸರಿ, ನಾನು ನಿನ್ ಕ್ಷಮಿಸಿದೆ, ಬಾ. ನೀವೆಲ್ಲರೂ ನಾನು ಮಾಡಿದಂತೆ ತಪ್ಪನ್ನು ಮಾಡಬೇಡಿ. ನೀವೆಲ್ಲರೂ ಯೇಸುವನ್ನೇ ಆಶ್ರಯಿಸಿಕೊಳ್ಳಿರಿ, ಯೇಸುವನ್ನೇ ಆರಾಧಿಸಿರಿ. ಯೇಸು ಸ್ವಾಮಿ ಹೇಳಿದ್ದಾರಲ್ಲ, ಪರಲೋಕ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡೀರಿ, ಆಗ ನಿಮಗೆ ಇವೆಲ್ಲವೂ ದೊರಕುತ್ತದೆ.
ಪರಲೋಕ ರಾಜವು ಹತ್ತಿರ ಬರುತ್ತಿದ್ದು ನೀವೆಲ್ಲರೂ ಯೇಸುವಿನ ಕಡೆಗೆ ಹಿಂದಿರುಗಿಕೊಳ್ಳಿರಿ. ನೀವೆಲ್ಲರೂ ಯೇಸುವನ್ನೇ ಆಶ್ರಯಿಸಿಕೊಳ್ಳಿರಿ. ಇದೊಂದು ಚಿಕ್ಕವಾದ ಸ್ಕಿಟ್ ಅನ್ನು ನನಗೆ ಮಾಡೋದಕ್ಕೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು.